ಎಲ್ರಿಗೂ ಶರಣಾರ್ಥಿ. ಮೊದಲನೇದಾಗಿ ಜೆಎಸ್ಎಸ್ ಸುತ್ತೂರು ಸಂಸ್ಥೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಶ್ರೀಯುತ ಉದಯ್ ಶಂಕರ್ ಬುದ್ಧಿ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂಥ ಸುಧಾ ಮೃತ್ಯುಂಜಯ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರು ಶ್ರೀಯುತ ವಚನ ಕುಮಾರಸ್ವಾಮಿ ಸರ್ ಅವರೇ ಮತ್ತು ಮೇಡಮ್ ರೂಪಾ ಕುಮಾರಸ್ವಾಮಿ ಮೇಡಮ್ ಅವರೇ, ಮತ್ತು ಈ ಸಂಸ್ಥೆಯ ಸಂಯೋಜನಾಧಿಕಾರಿಗಳಾದಂತಹ ತ್ರಿಪುರಾಂತಕ ಸರ್ ಅವರೇ, ಮತ್ತು ಮುಖ್ಯ ಶಿಕ್ಷಕರುಗಳಾದಂತಹ ಸ್ನೇಹಿತರಾದಂತಹ ಶ್ರೀಯುತ ಮಗು ಬಸವಣ್ಣ ಸರ್ ಅವರೇ ಮತ್ತು ಶಿವಮಲ್ಲು ಸರ್ ಅವರೇ ಮತ್ತು ಲಿಂಗಣ್ಣ ಸರ್ ಅವರೇ, ಹಾಗೂ ಈ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಿಜವಾಗ್ಲೂ ಕೂಡ ಒಂದು ವಿನೂತನ ಕಾರ್ಯಕ್ರಮ. ಮೇಡಮ್ ತುಂಬ ಪ್ರಸ್ತಾವನೆಯಲ್ಲೇ ತುಂಬ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೆಚ್ಚಿಗೆ ಸಮಯವನ್ನು ತಗೊಳ್ಳಲ್ಲ, ಯಾಕಂದರೆ ಈಗಾಗಲೇ ಕೂಡ ಇದು ಮಕ್ಕಳ ಕಾರ್ಯಕ್ರಮ. ಮೊದಲನೇದಾಗಿ ವಚನ ಕುಮಾರಸ್ವಾಮಿ ಸರ್ ಅವರು ನನಗೆ ಸುಮಾರು ಒಂದು 8-9 ವರ್ಷಗಳಿಂದ ಪರಿಚಯ. ಅವರು ಮಾಡ್ತಕ್ಕಂಥ ವಿನೂತನ ಕಾರ್ಯಕ್ರಮಗಳೇ ನನ್ನನ್ನು ಇವತ್ತು ಈ ಸಂಸ್ಥೆ ಕರ್ಕೊಂಡು ಬಂದಿದೆ ಅಂತ ಭಾವಿಸ್ತೇನೆ. ಯಾಕೆಂದರೆ ನಾನು ತುಂಬ ಅವರ ಅಭಿಮಾನಿ, ಸಾಹಿತ್ಯದ ಅಭಿಮಾನಿ, ಸಾಹಿತ್ಯವನ್ನು ಆಹ್ವಾನಿಸ್ತಕ್ಕಂಥ ವ್ಯಕ್ತಿ. ಅದರಲ್ಲೂ ಎಸ್ಪೆಷಲಿ ಈ ವಚನ ಸಾಹಿತ್ಯವನ್ನು 12ನೇ ಶತಮಾನದಿಂದ ಇವತ್ತು 21ನೇ ಶತಮಾನದವರೆಗೂ ಕೂಡ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತೇಳಿ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ 116ನೇ ಒಂದು ಕಾರ್ಯಕ್ರಮವನ್ನು ಅವರು ನಿಜವಾಗ್ಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. ಜೊತೆಗೆ ನಾನು ಅವರ ಹಲವಾರು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಬರ್ತಾ ಇದ್ದೇನೆ. ದೇಶ ವಿದೇಶಗಳಲ್ಲಿ ಅವರ ಕಾರ್ಯಕ್ರಮಗಳನ್ನು ತಲುಪಿಸಿದ್ದಾರೆ, ರಾಜ್ಯಗಳಲ್ಲಿ ತಲುಪಿಸ್ತಾ ಇದ್ದಾರೆ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ಬಿಡುವಿಲ್ಲದ ಒಂದು ಸಮಯದಲ್ಲೂ ಕೂಡ ಬಿಡು ಮಾಡ್ಕೊಂಡು ಬರಲಿಕ್ಕೆ ಕಾರಣ, ಸರ್ ಮೇಘಾಲಯ ಮತ್ತು ನಮ್ಮ ಮಣಿಪುರ ಮಕ್ಕಳಲ್ಲಿ ನಾವು ವಚನವನ್ನು ಆಡಿಸ್ತೀವಿ ಅಂದಾಗ ನಾನು ಬಹಳ ಇನ್ಸ್ಪೈರ್ ಆದೆ. ಈ ಸಂಸ್ಥೆಗೆ ಬಂದ ತಕ್ಷಣನೇ ತುಂಬ ಇನ್ಸ್ಪೈರ್ ಆದೆ. ಮಕ್ಕಳನ್ನ ನೋಡಿದ ತಕ್ಷಣನೇ ಆ ಸಂಸ್ಕಾರ ಅಂತಕ್ಕಂಥದ್ದು ಈ ಸಂಸ್ಥೆನಲ್ಲಿ ಹೇಗಿದೆ, ನಿಜವಾಗ್ಲೂ ಕೂಡ ಬಹಳ ಇನ್ಸ್ಪೈರ್ ಆಯಿತು, ತುಂಬಾನೇ ರೋಮಾಂಚನ ಆಯಿತು ಆ ಮಕ್ಕಳನ್ನೆಲ್ಲ ನೋಡಿ. ಅದ್ಭುತ ನಿಜವಾಗ್ಲೂ ಕೂಡ. ಯಾಕೆಂತಂದ್ರೆ ನಾನು ಈ ಸಂಸ್ಥೆಗೆ ಯಾಕೆ ಚಿರಋಣಿಗಳಾಗಿರ್ತೀವಿ ಅಂತಂದ್ರೆ, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮಾಡದೇ ಇರತಕ್ಕಂಥ ಒಂದು ಸಾಧನೆಯನ್ನ ನಮ್ಮ ಬಸವಣ್ಣನವರಿಂದ ಪ್ರೇರೇಪಿತ ಆದಂತಹ ನೂರಾರು ಶಿಕ್ಷಣ ಸಂಸ್ಥೆಗಳು ಇವತ್ತು ಬಡ ವಿದ್ಯಾರ್ಥಿಗಳನ್ನ ಒಂದು ಉನ್ನತ ಶಿಕ್ಷಣದೆಡೆಗೆ ಕರ್ಕೊಂಡೋಗಿ ಅವರನ್ನೆಲ್ಲ ವಿದ್ಯಾವಂತರನ್ನಾಗಿ, ಬುದ್ಧಿವಂತರನ್ನಾಗಿ, ರಾಷ್ಟ್ರದಲ್ಲಿ ಒಂದು ಒಳ್ಳೆ ಪ್ರಜೆಯನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ನಮ್ಮ ಜೆಎಸ್ಎಸ್ ಸುತ್ತೂರು ಸಂಸ್ಥೆ. ಸೊ ಹಾಗಾಗಿ ಈ ಸಂಸ್ಥೆನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀರಿ ಅಂದ ತಕ್ಷಣನೇ ಬಹಳ ಖುಷಿ ಆಯಿತು. ಅದು ಮಣಿಪುರ್ ಮತ್ತೆ ಮೇಘಾಲಯದ ಮಕ್ಕಳು, ಕನ್ನಡನೇ ಬರದೇ ಇರತಕ್ಕಂಥ ಮಕ್ಕಳುಗಳಲ್ಲಿ ವಚನವನ್ನ ಒಂದು ಹೇಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಇನ್ನೊಂಥರ ಒಂದು ವಿನೂತನ ಕಾರ್ಯಕ್ರಮ. ಯಾಕಂದ್ರೆ ಅವರ ಕುಮಾರಸ್ವಾಮಿ ಸರ್ ಅವರ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಶೇಷತೆ ಏನಂದ್ರೆ, ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದಂಥ ಕ್ರಾಂತಿಯನ್ನ ಮೇಡಮ್ ಹಾಗೆ ಹೇಳಿದ್ರು, ರೂಪಾ ಮೇಡಮ್ ಅವರು. ಅವಾಗ ನಮ್ದು ಯಾವುದೇ ಮಾಧ್ಯಮಗಳಿರಲಿಲ್ಲ, ತಲುಪಿಸ್ಲಿಕ್ಕೆ ಕಲೀಲಿಕ್ಕೆ ಇರಲಿಲ್ಲ. ನಾವೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಮಾತ್ರ ಬಸವಣ್ಣವ್ರದ ಒಂದೇ ಒಂದು ವಚನಗಳನ್ನ ನಮ್ಮ ಕನ್ನಡ ಪಾಠಗಳಲ್ಲಿ ಅಳವಡಿಸ್ತಾ ಇದ್ವಿ, ಅಷ್ಟನ್ನೇ ಓದ್ಕೊಂಡು ಬರ್ತಾ ಇದ್ವಿ. ಆದರೆ ಸಂಪೂರ್ಣವಾದ ವಚನಗಳನ್ನ ಶಾಲೆಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇರ್ತಕ್ಕಂಥ ಕರ್ತವ್ಯ ಮಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಕಲಿತು ಅದನ್ನ ಅವರ ಮನೆಗಳಲ್ಲಿ 10 ಜನಕ್ಕೆ ಅದನ್ನ ಸಾರಿಸ್ತಾ ಇದ್ದಾರೆ. ಅವರ ನಡಿಗೆಯನ್ನು, ಅದರಲ್ಲಿ ಬಸವಣ್ಣವರ ವಚನಗಳಲ್ಲಿ ಒಂದು ಸತ್ವ ಇದೆ, ಸ್ವಾದ ಇದೆ, ನೀತಿ ಇದೆ, ನ್ಯಾಯ ಇದೆ, ಧರ್ಮ ಇದೆ, ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ಬಸವಣ್ಣವರು ಅದರಲ್ಲಿ ತುಂಬಾನೇ ಹೇಳಿದ್ದಾರೆ. ಅದು ಮಕ್ಕಳ ಏಜಲ್ಲಿ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಬರ್ತಾ 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 ವಯಸ್ಕರಾದ್ಮೇಲೆ ಅದ್ರ ಬಗ್ಗೆ ನಾವು ತಿಳ್ಕೊತು ಅಂತಂದ್ರೆ ಬಹಳಷ್ಟು ಕೂಡ ಸ್ವಾದ ಇದೆ ಬಸವಣ್ಣವ್ರ ವಚನಗಳಲ್ಲಿ. ಮತ್ತೆ ಕುಮಾರಸ್ವಾಮಿ ಸರ್ ಅವರ ವಿಶೇಷತೆ ಏನು ಅಂತಂದ್ರೆ, ನನ್ಗನ್ಸುತ್ತೆ ಅವರು ವಿಶ್ವ ವಚನ ಫೌಂಡೇಶನ್ ಸ್ಥಾಪಿಸೋದಕ್ಕಿಂತ ಮುಂಚೆನೆ ಅವರು ವಚನಗಳನ್ನು ಅರ್ಧ ಕುಡಿದು ಬಿಟ್ಟಿದ್ದಾರೆ ಎಲ್ಲದನ್ನು ಕೂಡ. ನನಗೆ ಅನಿಸುತ್ತೆ, ಒಬ್ಬ ನಿಜವಾಗ್ಲೂ ಕೂಡ ಏನಪ್ಪ ಆಶ್ಚರ್ಯ, ನಾವು ಜಸ್ಟ್ ಬರೀ ಬಸವಣ್ಣವ್ರ ವಚನಗಳನ್ನ ತಿಳ್ಕೊಂಡಿದ್ವಿ, ಜೇಡರ ದಾಸಿಮಯ್ಯನವ್ರದ್ದು, ಸರ್ವಜ್ಞನವ್ರದ್ದು ಮಾತ್ರ ಒಂದು ಇಷ್ಟನ್ನು ಮಾತ್ರ ಓದ್ತಿದ್ವಿ. ಆದರೆ ಬಸವಣ್ಣವರ ಅನುಯಾಯಿಗಳಾಗಿ ಶರಣರು ಬಂದಂತ ಅವರು ಎಲ್ಲ ವಚನಗಳನ್ನ ಅವರ ಬಾಯಲ್ಲೇ ನಲ್ದಾಡಿಸ್ತಾರೆ ಅವರು.
ಸೊ ಹಾಗಾಗಿ ನಾನು ಅಂದ್ಕೊಂಡೆ ದೇವರು ಆ ರೂಪ ಮೇಡಮ್ ಮತ್ತೆ ಕುಮಾರಸ್ವಾಮಿ ಸರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ವರ ಅಂತ ಅನ್ಸುತ್ತೆ. ಅದನ್ನು ಕೂಡ ನಿಮ್ಮ ಸಂಸ್ಥೆನಲ್ಲಿ ನಿಮ್ಮ ಮಕ್ಕಳುಗಳಿಗೆ ಜೆಎಸ್ಎಸ್ ಸಂಸ್ಥೆನಲ್ಲಿ ಮಕ್ಕಳುಗಳಿಗೆ ಅವರ ಬಾಯಿಂದ ವಚನಗಳನ್ನ ತಲುಪಿಸ್ತಕ್ಕಂಥ ಒಂದು ದೊಡ್ಡ ಮಹಾನ್ ಕಾರ್ಯ. ಆ ಮಹಾನ್ ಕಾರ್ಯಕ್ಕೆ ಇವತ್ತು ಇದು ಸುಮಾರು 5ನೇ ಕಾರ್ಯಕ್ರಮ 6ನೇ ಕಾರ್ಯಕ್ರಮ ಅಂತ ಹೇಳಿದ್ರಿ. ಸೊ ವಿಶೇಷತೆ ನಾವು ನಿಜವಾಗ್ಲೂ ಕೂಡ ನಮ್ಮ ಮೇಡಮ್ ಸುಧಾ ಮೃತ್ಯುಂಜಯಪ್ಪ ಮೇಡಮ್ ಅವರಿಗೆ ಸಲ್ಲಿಸ್ಬೇಕು. ಯಾಕಂದ್ರೆ ಇಂಥ ಒಂದು ವಿನೂತನ ಕಾರ್ಯಕ್ರಮಗಳಿಗೆ ಅವರು ಒಂದು ಆಯೋಜನೆಯನ್ನ ಮಾಡಿಕೊಟ್ಟು ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮಂತವ್ರು ಅವ್ರಿಗೆ ಚಿರಋಣಿಗಳಾಗಿರ್ತೀವಿ. ಜೊತೆಗೆ ಈ ಸುತ್ತೂರು ಸಂಸ್ಥೆ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಇದನ್ನ ತಲುಪಿಸೋದ್ರ ಮುಖಾಂತರ, ಇದಕ್ಕೆ ಆಯೋಜನೆ ಮಾಡೋದ್ರ ಮುಖಾಂತರ ಇದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭಾವಂತ ಮಕ್ಕಳುಗಳಿಗೆ ನಮ್ಮ ವಚನ ತಲುಪಲಿ, ಬಸವಣ್ಣವರಗಳ ಬಗ್ಗೆ, ನಮ್ಮ ಶರಣರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳಿ. ನಮ್ಮ ರಾಜ್ಯದ ಒಂದು ಮಾಹಿತಿ ದೇಶ ವಿದೇಶಗಳಲ್ಲಿ ಮತ್ತು ರಾಜ್ಯಗಳಲ್ಲಿ, ಈಗ ನೋಡಿ ಅದು ಆ ಕಡೆ ಈಶಾನ್ಯ ರಾಜ್ಯಗಳು ಅವೆಲ್ಲ, ಆ ಕಡೆ ನಮ್ಮ ಸಂಸ್ಕೃತಿನೇ ಇಲ್ಲ. ಕರ್ನಾಟಕದ ಸಂಸ್ಕೃತಿ ನಿಜವಾಗ್ಲೂ ಕೂಡ ಭಾರತಕ್ಕೆ ಹೋದ್ರೆ ವಿಶೇಷವಾದಂಥ ಒಂದು ಸಂಸ್ಕೃತಿ ಕರ್ನಾಟಕದ್ದು. ಸೊ ಇಂತಹ ಸಂಸ್ಕೃತಿಯನ್ನ ಈಶಾನ್ಯ ರಾಜ್ಯಗಳ ಮಕ್ಕಳಲ್ಲಿ ಪ್ರಸಾರ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ವಿಚಾರ. ಸೊ ಹಾಗಾಗಿ ಎಲ್ಲ ಮಕ್ಕಳನ್ನು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮಕ್ಕಳ. ಹಾಗಾಗಿ ನೀವು ಈಗ ಮೇಡಮ್ ಹೇಳಿದ್ರು ಯಾರು ನಿಮ್ಮ IAS ಆಫೀಸರ್ ಆಗ್ತೀರಿ ಅಂದ್ರೆ ಎಲ್ಲ ಮಕ್ಕಳನ್ನು ಕೈ ಎತ್ಬಿಟ್ರಿ. ನಿಜವಾಗ್ಲೂ ಕೂಡ ಒಂಥರ ಮೋಟಿವೇಶನಲ್ ಸ್ಪೀಚ್ ಅದು. ನಾನು ಬಹಳ ಇನ್ಸ್ಪೈರ್ ಆಯ್ತು, ನಿಜ ಬಹಳ ಖುಷಿ ಆಯ್ತು ಮಕ್ಕಳ. ನಿಮ್ಮಲ್ಲಿ ಪ್ರತಿಭೆ ಇದೆ. ಯಾಕಂದ್ರೆ ಇವತ್ತು ಏನಾದ್ರೂ ನೀವು ಕಲ್ತ್ಕೊಂಡು ಬರ್ತೀರಿ, ಸಮಾಜಕ್ಕೆ ಕೊಡುಗೆ ಕೊಡ್ತೀರಿ ಅಂತಂದ್ರೆ ಅದು ಸಿದ್ಧಗಂಗಾ ಮಠದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ, ಮತ್ತು ಸುತ್ತೂರು ಸಂಸ್ಥೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ನಾವು ಶಿಕ್ಷಣವನ್ನ ಕೊಡ್ತೀವಿ, ಆದರೆ ಸಂಸ್ಕಾರತ ಶಿಕ್ಷಣವನ್ನ ಕೊಡ್ಲಿಕ್ಕೆ ಆಗೋಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ, ನಂತರ ಶಿಕ್ಷಣ. ಸೊ ಆ ಥರ ಸಂಸ್ಕಾರದ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ನಿಮ್ಮಗಳಿಗೆ ಮತ್ತು ಈ ಸಂಸ್ಥೆ ಆಡಳಿತಾಧಿಕಾರಿಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.